ನಮಸ್ಕಾರ ವೀಕ್ಷಕರೇ. ಇವತ್ತು ಆರ್ಸಿಬಿ ವರ್ಸಸ್ ಜಿಟಿ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇರುವಂತದ್ದು. ಸೊ ಸದ್ಯಕ್ಕೆ ನಾನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿದ್ದೀನಿ. ಸೊ ಇಲ್ಲಿ ಮ್ಯಾಚ್ ನಡೀತಾ ಇಲ್ಲ ಅಂದ್ರೂ ಕೂಡ ಇಲ್ಲಿ ಜರ್ಸಿ ತಗೊಳ್ಳುವಂತಹ ಭರಾಟೆ, ಜೊತೆಗೆ ಫ್ಯಾನ್ಸ್ ಗಳು ಕೂಡ ಹೆಚ್ಚಾಗಿ ಇಲ್ಲಿ ಆಗಮಿಸ್ತಾ ಇರುವಂತದ್ದು ಕೂಡ ನೋಡಬಹುದು. ಅಂದ್ರೆ ನಮ್ಮೆಲ್ರಿಗೂ ಕೂಡ ಗೊತ್ತು, ಅಹಮದಾಬಾದ್ ನ ಮೋದಿ ಸ್ಟೇಡಿಯಂ ಅಲ್ಲಿ ಇವತ್ತು ಮ್ಯಾಚ್ ನಡೀತಾ ಇದೆ ಅಂತ. ಆದ್ರೂ ಕೂಡ ಇಲ್ಲಿಗೆ ಬಂದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಒಂದಷ್ಟು ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದ ಕೂಡ ಬಂದು ಇಲ್ಲಿ ಬಂದು ವಿಸಿಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನಾನು ಕಳೆದ ವರ್ಷ ಏನು ಆರ್ಸಿಬಿ ಮ್ಯಾಚ್ ಗೆದ್ದಾಗ ಕಾಲ್ ತುಳಿತ ಸಂಭವಿಸಿತ್ತು. ಸೊ ನಾನು ಆ ಒಂದು ಸ್ಥಳದಲ್ಲಿ ಇದ್ದೀನಿ. ಸೊ ನೀವು ನನ್ನ ಎಡಭಾಗದ ದೃಶ್ಯದಲ್ಲಿ ನೋಡ್ತಾ ಇರಬಹುದು. 9 ಈ ಒಂದು ಗೇಟ್ ನಂಬರ್ ನಲ್ಲಿ ನಾನಿದ್ದೀನಿ. ಸೊ ಇಲ್ಲೆಲ್ಲ ಅಭಿಮಾನಿಗಳು ಬಂದಿದ್ರು, ಕಾಲ್ ತುಳಿತವೂ ಕೂಡ ಸಂಭವಿಸಿತ್ತು. ಸೊ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ವಿಡಿಯೋ ಪ್ಯಾನ್ ಮಾಡಿ. ಸೊ ಈ ಒಂದು ಹೊಸ ಗೇಟ್ ಅನ್ನು ಕೂಡ ಇಲ್ಲಿ ಮಾಡಿರುವಂತದ್ದು ಕೂಡ ನೀವು ನೋಡ್ತಾ ಹೋಗಬಹುದು. ಇಲ್ಲೂ ಕೂಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಆರ್ಸಿಬಿ ಅಭಿಮಾನಿಗಳು ಇಲ್ಲಿ ಬಂದು ಒಂದು ರೀತಿನಲ್ಲಿ ಆರ್ಸಿಬಿ ಅಂತ ಒಂದು ಕಿರ್ಚೋದಾಗಿರ್ಬಹುದು ಅಥವಾ ಘೋಷಣೆ ಕೂಗೋದಾಗಿರ್ಬಹುದು, ಹಾಗೆ ಆರ್ಸಿಬಿ ಜೆರ್ಸಿಯನ್ನ ತೆಗೆದುಕೊಳ್ಳೋದಾಗಿರ್ಬಹುದು ಈಗ ನಡೀತಾ ಇರುವಂತದ್ದು. ಸೊ ಇಲ್ಲಿ ಒಂದು ಮೈನ್ ಗೇಟ್ ಬಳಿಯೂ ಕೂಡ ಇಲ್ಲಿ ನೋಡ್ತಾ ಇರಬಹುದು ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನನ್ನ ಎಡಭಾಗದ ದೃಶ್ಯದಲ್ಲಿ ಎಷ್ಟು ಜನ ಈಗಾಗಲೇ ಸೇರಿದ್ದಾರೆ ಅಂತ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಇಲ್ಲಿ ಮ್ಯಾಚ್ ನಡೆಯೋದಿಲ್ಲ ಅಂತ. ಆದ್ರೂ ಕೂಡ ಅಭಿಮಾನಿಗಳು ಇಲ್ಲಿ ಬಂದಿರುವಂತದ್ದು ಕೂಡ ಗಮನಿಸ್ತಾ ಹೋಗ್ಬಹುದು. ಸೊ ಹಾಗೆ ಇವತ್ತಿನ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿಗೆ ವಿರುದ್ಧವಾಗಿ ಜಿಟಿ ಕೂಡ ಆಡ್ತಾ ಇರುವಂತದ್ದು. ಕಳೆದ ವರ್ಷ ಏನು ಆರ್ಸಿಬಿ ಗೆದ್ದಿತ್ತು, ವಿಜಯೋತ್ಸವ ಏನು ಆಗಿತ್ತು, ಜೊತೆಗೆ ಆಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆಗಿದ್ರು. ಡಿಸಿಎಂ ಆಗಿ ಅಷ್ಟು ವಿಜೃಂಭಣೆಯಿಂದ ಒಂದು ಆ ಕಾರ್ಯವನ್ನ ನೆರವೇರಿಸಬೇಕು ಅಂತ ಅವ್ರು ಅನ್ಕೊಂಡಿದ್ರು. ಈಗ ಸಿಎಂ ಆಗುವಂತಹ ಉತ್ಸುಕತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಸೊ ಯಾವ ರೀತಿಯಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನ ಆರ್ಸಿಬಿ ಗೆದ್ರೆ ಮಾಡ್ತಾರೆ ಅನ್ನುವಂಥದ್ದು ಅಭಿಮಾನಿಗಳ ಒಂದು ಪ್ರಶ್ನೆಯಾಗಿರುವಂತದ್ದು. ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ನೀವು ನೋಡ್ತಾ ಇರಬಹುದು, ಗೇಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಭಿಮಾನಿಗಳು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇದ್ದಾರೆ. ಸೊ ಈ ಕಾರಣದಿಂದ ಗೇಟ್ ಅನ್ನು ಕೂಡ ಕ್ಲೋಸ್ ಮಾಡ್ತಾ ಇದ್ದಾರೆ. ಹಾಗೆ ಮೇನ್ ಗೇಟ್ ಅಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಏನ್ ಬರ್ದಿದೆ, ಸೊ ಇವತ್ತು ಮ್ಯಾಚ್ ಇರೋದ್ರಿಂದ ಅಭಿಮಾನಿಗಳು ಇಲ್ಲಿ ಜಮಾಯಿಸಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾ ಇರೋದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ಏನು ಆರ್ಸಿಬಿ ಅಭಿಮಾನಿಗಳು ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದನೂ ಕೂಡ ಬಂದಿದ್ದಾರೆ. ಸೊ ಇವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಇಷ್ಟೇ, ಇವತ್ತಿಂದ ಅಲ್ಲ, ನಾವು ಯಾವಾಗ ಕ್ರಿಕೆಟ್ ಅನ್ನ ನೋಡ್ತಾ ಇದ್ವಿ ಅವತ್ತಿಂದನೂ ಕೂಡ ನಾವು ಆರ್ಸಿಬಿಯ ಅಭಿಮಾನಿಗಳು ಅಂತ. ಇದರ ಜೊತೆಗೆ ಇಲ್ಲಿ ಮ್ಯಾಚ್ ನಡೀದೇ ಇದ್ರಿ ನಾವು ಇಲ್ಲಿ ಬಂದ್ ಹೋಗ್ತೀವಿ ಅನ್ನುವಂಥದ್ದು ಇಲ್ಲಿ ಆರ್ಸಿಬಿ ಅಭಿಮಾನಿಗಳ ಒಂದಷ್ಟು ಮಾತು ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಮುಂದಿನ ಏನು ಗೇಟ್ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಅಲ್ಲೂ ಕೂಡ ಆರ್ಸಿಬಿ ಜೆರ್ಸಿಯನ್ನ ಮಾರಾಟ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಇನ್ನೇನು ಕೆಲವು ಗಂಟೆಗಳಲ್ಲಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ ಇಲ್ಲಿ ಅಭಿಮಾನಿಗಳು ಬಂದು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಜೆರ್ಸಿಯನ್ನ ತೆಗೆದುಕೊಂಡು ಹೋಗಿ ಕಿಂಗ್ ಕೊಹ್ಲಿಗೆ ಜೈ, ಕಿಂಗ್ ಕೊಹ್ಲಿ ವಿನ್ ಆಗ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಆರ್ಸಿಬಿ ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತಾಗಿತ್ತು. ಸೊ ಸದ್ಯಕ್ಕೆ ಅಲ್ಲಿ ಜೆರ್ಸಿಯನ್ನ ಮಾರ್ತಾ ಇರುವವರನ್ನ ಒಂದಷ್ಟು ಜನರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಸೊ ನನ್ ಜೊತೆಗೆ ಆರ್ಸಿಬಿ ಜೆರ್ಸಿ ವ್ಯಾಪಾರ ಮಾಡ್ತಿರುವಂತಹ ವ್ಯಕ್ತಿ ಇದ್ದಾರೆ. ಸೊ ಇವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಷ್ಟು ವರ್ಷದಿಂದ ಮಾರಾಟ ಮಾಡ್ತಾ ಇದ್ದೀರಾ? 15 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ, ಇಲ್ಲೇ ಮಾಡ್ತಾ ಇದ್ದೀವಿ. ಈ ವರ್ಷ ಹೇಗಿದೆ? ಈ ವರ್ಷ ಏನು ಅಷ್ಟೇನು ಜನಗಳು ಅಷ್ಟು ಇದು ತೆಗಿತಾ ಇಲ್ಲ, ಅದೇನು ಗೊತ್ತಿಲ್ಲ. ಎಲ್ಲ ಜನಗಳೆಲ್ಲ ಸ್ವಲ್ಪ ಹೆದರು ಬಿಟ್ಟವರ ಈ ಕಡೆ ಬರಕ್ಕೆ ಸ್ಟೇಡಿಯಂ ಹತ್ರ. ಅವತ್ತೊಂದು ಇದಾಯ್ತಲ್ಲ, ಅದಕ್ಕೋಸ್ಕರ. ಆದ್ರೂ ಸಪೋರ್ಟ್ ಮಾಡ್ತಾ ಇದಾರೆ ಒಳಗಡೆಯಿಂದ, ಹೊರಗಡೆ ತೋರಿಸ್ತಾ ಇಲ್ಲ. ಈ ವರ್ಷ ನಮ್ ಕಪ್ತು ನಮ್ದೇ. ಅವ್ರಿಗ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರು ಈ ವರ್ಷ ಕಪ್ ನಮ್ದೇ. ಸೊ ನಾನು ಇಲ್ಲಿ ನೋಡ್ತಾ ಇದ್ದೆ, ಸಾಕಷ್ಟು ಜೆರ್ಸಿಗಳಿತ್ತು, ಹ್ಯಾಟ್ಗಳಿತ್ತು. ಸೊ ಇಲ್ಲಿ ಮ್ಯಾಚ್ ಇಲ್ಲ ಅಂತ ಗೊತ್ತಿದ್ರು ಕೂಡ ಒಂದಷ್ಟು ಜನಗಳು ಬರ್ತಾ ಇದಾರೆ, ಅಭಿಮಾನಿಗಳು ಬರ್ತಾ ಇದಾರೆ. ಸೊ ಕೆಲವೊಂದಷ್ಟು ಕಡೆಗಳಲ್ಲಿ ವ್ಯಾಪಾರ ಆಗ್ತಾ ಇದೆ, ಇನ್ನೊಂದಷ್ಟು ಕಡೆಗಳಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಸೊ ನಿಮ್ಗೆ ಈ ವರ್ಷದ IPL ಸ್ಟಾರ್ಟ್ ಆದಾಗ್ಲಿಂದನೂ ಹಬ್ಬಬ್ಬ ಅಂದ್ರೆ ಚೆನ್ನಾಗಿ ಹೋಗ್ತಾ ಇದ್ಯಾ ಏನು? ಪರವಾಗಿಲ್ಲ, ಹೋಗ್ತಾ ಇದೆ. ಭಾನುವಾರ ಎಲ್ಲ ವ್ಯಾಪಾರ ಆಗ್ತಾ ಇದೆ. ಆದ್ರೂ ಮಳೆ ಬಂದ್ಬಿಟ್ಟು ಸ್ವಲ್ಪ ವ್ಯಾಪಾರ ಎಲ್ಲ ಸ್ವಲ್ಪ ಡೆಲ್ ಆಗ್ಬಿಟ್ಟೈತೆ ಅಷ್ಟೇ. ಈ ಸಲ ಕಪ್ಪು ನಮ್ದೇ, ಏನ್ ತೊಂದ್ರೆ ಇಲ್ಲ, ನಮ್ದೇ. ಇಲ್ಲ ಅಭಿಮಾನಿಗಳೆಲ್ಲ ಬಂದು ಜೆರ್ಸಿ ತಗೊಂಡು ಹೋಗ್ತಾರಲ್ಲ, ಅವ್ರ ಏನ್ ಹೇಳ್ತಿದ್ದಾರೆ? ಎಲ್ಲ ನಮ್ದೇ ಕಪ್ಪು ಅಂತ ಹೇಳ್ಕೊಂಡು ಎಲ್ಲ ಇದ್ ಮಾಡ್ತಾ ಇದಾರೆ. ಎಲ್ಲರಿಗೂ ಪ್ರೀತಿ ವಿಶ್ವಾಸ ಇದೆ, ಈ ತರ ಆಗೋದಾಗುತ್ತೆ. ಕಪ್ಪು ನಮ್ದೇ. ಲಾಸ್ಟ್ ಇಯರ್ ಇಲ್ಲೊಂದು ಇದಾಯ್ತಲ್ವಾ, ಕಾಲ್ ತುಳಿತ ಆಯ್ತಲ್ಲ. ಸೊ
ಅವಾಗಿನಿಂದ ಸ್ವಲ್ಪ ಅಂದ್ರೆ ಜಾಸ್ತಿ ಜನ ಬರ್ತಾ ಬರ್ತಾ ಇಲ್ವಾ ಏನು? ಬರ್ತಾ ಇಲ್ಲ. ಕಾಲ್ತುನಿ ಇದಾದ್ಮೇಲೆ ಜನಗಳೆಲ್ಲ ಫುಲ್ ಎದ್ರಕೊಂಡ್ ಬಿಟ್ಟವ್ರೆ, ಈ ಕರ ಯಾರು ಬರ್ತಾ ಇಲ್ಲ. ಆಮೇಲೆ ಸ್ಟೇಡಿಯಂ ಅವರು ಸ್ವಲ್ಪ ನಮ್ಗೂನು ಇದ್ ಮಾಡಿ ಸ್ಟಿಕ್ ಮಾಡಿದ್ದಾರೆ, ವ್ಯಾಪಾರ ಮಾಡಕ್ ಬಿಡಲ್ಲ. ಆಮೇಲೆ ಮೆಟ್ರೋ ಇಂದನೇ ಡೈರೆಕ್ಟ್ ಆಗಿ ಒಳಗಡೆ ಹೋಗಕ್ಕೆ ದಾರಿ ಮಾಡ್ಕೊಟ್ಟವ್ರೆ, ಅದರಿಂದಾಗಿ ನಮ್ಗೆ ತುಂಬಾ ಲಾಸ್ ಆಗಿದೆ. ಫುಲ್ ಲಾಸ್ ಆಗಿದೆ, ಫುಲ್ ಲಾಸ್. ಏನಿಲ್ಲ ಈ ವರ್ಷ. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು? ಎಷ್ಟು ಲಾಭ ಆಗಿದೆ ಅಥವಾ ಏನ್ ಇನ್ವೆಸ್ಟ್ ಮಾಡಿದ್ ವಾಪಸ್ ಬಂದಿದ್ಯಾ? ಲಾಭನೇ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಹಂಗೆ ಇದೆ, ಬಟ್ಟೆ ಎಲ್ಲ ಹಂಗೆ ಇದೆ. ಇವಾಗ ಈ ಹೋದ್ರೆ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟು ಹೋಗ್ತೀವಿ. ಅಂದ್ರೆ ಇದನ್ನ ಮುಂದಿನ ವರ್ಷಕ್ಕೂ ಕ್ಯಾರಿ ಮಾಡಕ್ ಆಗಲ್ಲ. ಆಗಲ್ಲ. ಅದು ಏನಂದ್ರೆ ಇದು ಚೇಂಜ್ ಮಾಡ್ತಾರೆ. ಟಾಟಾ ಬಿರ್ಲಾ ಇತ್ತು, ಇವಾಗ ನೋಡಿ ನಥಿಂಗ್ ಮಾಡಿದ್ದಾರೆ. ಇವಾಗ ವಿನ್ ಆದ್ರೆ ಸ್ಟಾರ್ ಡಬಲ್ ಹೊಡಿತಾರೆ. ಹಂಗೆ ತುಂಬಾ ಲಾಸ್ ಆಗಿದೆ. ಹೌದು. ಸೊ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಸಲ ಕಪ್ಪು ನಮ್ದೇ. ಈ ಸಲ ಅಭಿಮಾನಿಗಳೆಲ್ಲ ಹೇಳ್ತಾ ಇದಾರೆ ಈ ಸಲ ಕಪ್ಪು ನಮ್ದೇ ಅಂತ. ಓಕೆ, ನೀವ್ ಫೈನಲ್ ಆಗಿ ಆರ್ ಸಿ ಬಿ ಒಂದ್ ವಿಶ್ ಮಾಡಿ. ಇವಾಗ ಫುಲ್ ಈ ಸಲ ಕಪ್ಪು ಗೆಲ್ಲೇಬೇಕು, ಆ ರೀತಿ ಒಂದ್ ವಿಶ್ ಮಾಡ್ಬೇಕು ಇವಾಗ. ಈ ಸಲ ಕಪ್ಪು ನಮ್ದೇ, ಗೆಲ್ಲಲೇಬೇಕು RCB. ಇದು ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಿರುವಂತಹ ಮಾತು. ಸೊ ಇನ್ನೊಂದಷ್ಟು ಜನನ್ನ ಮಾತಾಡಿಸ್ತಾ ಹೋಗೋಣ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಇಲ್ಲಿ ಕೆಲವೊಂದಷ್ಟು ಜನ ವ್ಯಾಪಾರಸ್ಥರು ಹೇಳುವಂತಹ ಪ್ರಕಾರ ನಾವೇನು ಬಂಡವಾಳ ಹಾಕಿದೀವಿ, ಆ ಹಾಕಿದ ಬಂಡವಾಳ ಕೂಡ ವಾಪಸ್ ಬರ್ತಾ ಇಲ್ಲ ಅನ್ನುವಂಥದ್ದು ಅವರ ಮಾತು. ಒಂದಷ್ಟು ಜನ ತಮ್ಮ ಅಳಲನ್ನು ಕೂಡ ತೋಡ್ಕೊಂಡು ಇದರ ಜೊತೆಗೆ ಏನು ಜೆರ್ಸಿಯನ್ನ ತೆಗೆದುಕೊಳ್ಳಕ್ಕೆ RCB ಅಭಿಮಾನಿಗಳು ಬರ್ತಿದ್ದಾರೆ, ಅವರ ಪ್ರಮಾಣವೂ ಕೂಡ ನಮ್ಗೆ ದಿನದಿಂದ ದಿನಕ್ಕೂ ಕೂಡ ಕಡಿಮೆ ಆಗ್ತಾ ಇದೆ. ಅಂದ್ರೆ ಇವತ್ತು ಮ್ಯಾಚ್ ಇಲ್ಲ, ಆದ್ರೂ ಕೂಡ ಇಲ್ಲಿ ಬಂದು ಕೆಲವೊಂದಷ್ಟು ಜನ ಜೆರ್ಸಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಮ್ಗೆ ಕಳೆದ ವರ್ಷದ ಕಾಲ್ ತುಳಿತದ ಎಫೆಕ್ಟ್ ಏನಾಗಿದೆ, ಆ ಎಫೆಕ್ಟ್ ಜೋರಾಗಿದೆ. ಸೊ ಹಾಗಾಗಿ ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಬರ್ತಾ ಇಲ್ಲ. ಬೇರೆ ಬೇರೆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಮ್ಗೆ ಈ ವರ್ಷ ತುಂಬಾ ಹೊಡೆತ ಆಗಿದೆ. ಹಾಕಿದ ಬಂಡವಾಳನು ವಾಪಸ್ ಬಂದಿಲ್ಲ ಅಂತಂದ್ರೆ ನಮ್ಮ ಜೀವನ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿನ ಒಂದಷ್ಟು ವ್ಯಾಪಾರಸ್ಥರ ಮಾತು. ಇನ್ ಕೇಸ್ ಏನಾದ್ರೂ ಇವತ್ತು RCB ಸೋತ್ರು ಗೆದ್ರು ಕೂಡ ನಾವು ಏನು ಬಂಡವಾಳ ಹಾಕಿ ಜೆರ್ಸಿಯನ್ನ ತಗೊಬಂದಿದ್ವಿ, ಆ ಒಂದಷ್ಟು ಜೆರ್ಸಿಯನ್ನ ನಾವು ಇಲ್ಲೇ ಬಿಸಾಕ್ ಹೋಗ್ಬೇಕಾಗುತ್ತೆ ಅಥವಾ ಬೇರೆಯವ್ರು ಯಾರಿಗಾದ್ರೂ ಕೊಟ್ಟಿ ಹೋಗ್ಬೇಕಾಗುತ್ತೆ. ಇದನ್ನ ಯಾರು ತೆಗೊಳ್ಳುವಂತಹ ಪ್ರಯತ್ನವಂತೂ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ನಮ್ಗೆ ಒಂದಷ್ಟು ಹೊಟ್ಟೆಗೆ ಹೊಡೆಯುವಂತಹ ಕೆಲಸ ಆಗ್ತಾ ಇದೆ, ಆ ಕೆಲಸ ಇಲ್ಲಿ ಸ್ಟಾಪ್ ಆಗ್ಬೇಕು ಅನ್ನುವಂಥದ್ದು ವ್ಯಾಪಾರಸ್ಥರ ಮಾತಾಗಿತ್ತು. ಸೊ ಇವತ್ತು ಏನು ಮ್ಯಾಚ್ ನಡೀತಾ ಇದೆ, ಇದೊಂದು ಹೈ ವೋಲ್ಟೇಜ್ ಪಂದ್ಯ. ಸೊ ಇದೇ ಮ್ಯಾಚ್ ನ ಏನಾದ್ರೂ ಇಲ್ಲಿ ಇಟ್ಟಿದ್ರೆ ನಮ್ಮ ಜೆರ್ಸಿ ಇಷ್ಟೊತ್ತಿಗಾಗ್ಲೇ ಸೋಲ್ಡ್ ಔಟ್ ಆಗ್ತಾ ಇತ್ತು. ಬೇರೆ ಬೇರೆ ಕಡೆಯಿಂದ ಏನು ಜನಗಳು ಬರ್ತಾ ಇದ್ರು, ಅಭಿಮಾನಿಗಳು ಬರ್ತಾ ಇದ್ರು, ಅವ್ರೆಲ್ರೂ ಕೂಡ ಜೆರ್ಸಿಯನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಮ್ಯಾಚ್ ಇಡ್ಸ್ದಲೇ ಇರುವಂತಹ ಪರಿಣಾಮವಾಗಿ ನಮಗೆ ಇದು ಹೊಡೆತ ಬಿದ್ದಿದೆ. ನಮ್ಮ ಬಿಸ್ನೆಸ್ ಏನ್ ಮಾಡ್ಬೇಕು, ನಮ್ಮ ಹೊಟ್ಟೆಪಾಡು ಏನಾಗ್ಬೇಕು ಅನ್ನುವಂಥದ್ದು ಇಲ್ಲಿ RCB ಜೆರ್ಸಿಯನ್ನ ಮಾರಾಟ ಮಾಡ್ತಿರುವಂತಹ ವ್ಯಾಪಾರಸ್ಥರ ಮಾತಾಗಿತ್ತು. ಸೊ ಸದ್ಯಕ್ಕೆ ನಾನು ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಈ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಲಿಖಿತ್ ಜೊತೆಗೆ ಪಲ್ಲವಿ ಎನ್ ರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.